ಲ್ಯಾಂಡ್ ಮಾಫಿಯಾ ಇರಲಿ ಏನೇ ಇರಲಿ ಕಾನೂನು ಏನಿರ್ತದೆ ಅದ್ರ ಪ್ರಕಾರ ಅವರಿಗೆ ಸಹಕಾರ ನಾವೇನು ಮಾಡಬೇಕು ಅದನ್ನು ನಮ್ಮ ಸರ್ಕಾರನೇ ಇರ್ತದೆ ಅವ್ರ ಪರವಾಗಿ ನಿಲ್ತದೆ. ಯಾಕೆಂದರೆ ಕೆಲವರು ಮನೆ ಕಟ್ಕೊಂಡಾರೆ, ಅವರೆಲ್ಲ ಜೀವನ ಮಾಡಿದ್ದಾರೆ, ಅದನ್ನೆಲ್ಲ ತಗೊಂಡು ಇದು ಸುಮಾರಷ್ಟು ಹಳ್ಳಿಗಳಿಗೆ ಸ್ಪ್ರೆಡ್ ಆಗಿರೋದು. ಆಮೇಲೆ ಕಾನೂನಿನ ಒಂದು ವಿಚಾರ ಇರೋದ್ರಿಂದಲೂ ನಾವು ನೋಡಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಒಳ್ಳೆಯದು. ಅವ್ರು ಕೂಡ ಬಂದು ಹೇಳಿದ್ದಾರೆ, ನಾನು ಅದನ್ನ ಜವಾಬ್ದಾರಿತ್ವವಾಗಿ ಮುಂದೆ ಹೆಜ್ಜೆ ಜವಾಬ್ದಾರಿ ಜಾಸ್ತಿ ಮದ್ರಾಸ್ ಹೈಕೋರ್ಟಿಗೆ ಅಪೀಲ್ ಮಾಡಬೇಕು ರಾಜ್ಯ ಸರ್ಕಾರ. ಅಲ್ಲ, ಅದೇನೇನಿದೆ ಅಲ್ಲ, ನಾನು ಕಾನೂನು ತಗೊಂಡು ಇಟ್ಕೊಂಡು ನಾವು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದ ವತಿಯಿಂದ ಅವರ ಜನರ ಪರವಾಗಿ ಏನಾಗಬೇಕು ಅದನ್ನು ನಾನು ಶುರು ಮಾಡ್ತೀವಿ. ಕಾನೂನು ತಜ್ಞರು ತಗೊಳ್ಬೇಕಾಗ್ತದೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಾಗ್ತದೆ. ಮಾಡೋಣ ಸರ್. ಅವರಿಗೆ 4 ವಾರ ಸಮಯ ಮಾತ್ರ ಇರುತ್ತೆ ಕೇವಲ. ಮೊನ್ನೆ ನನಗೆ ಮೊನ್ನೆ ಕೊಟ್ಟಿದ್ದವರು ಕೊಟ್ಟ ತಕ್ಷಣ ಈಗಾಗಲೇ ನಾನು ಹೇಳಿದ್ದೀನಿ, ನಾನು ಡೀಟೇಲ್ಸ್ನು ಕಲೆಕ್ಟ್ ಮಾಡಿಬಿಟ್ಟು ನೀವು ಮುಂದೆ ಹೆಜ್ಜೆ ಇಡ್ರಿ ಅಂತೇಳಿ. ಅವ್ರ ವಕೀಲರು ಕೂಡ ಇದ್ದರು, ಇಬ್ಬರು ವಕೀಲರು ಇದ್ದಾರೆ, ಅವರಿಬ್ಬರಿಗೂ ಕೂಡ ನಾವು ಮಾತಾಡಿದ್ದೀನಿ. ಇನ್ನು ನೆಕ್ಸ್ಟ್ ಅದೇನಿದೆ ಅದು ಮಾಡಲೇಬೇಕಾದ್ರೆ ಕಾನೂನು ಹೋರಾಟ ಮಾಡಲೇಬೇಕು. ನಾವು ಒಂದೇ ಸತಿ ಇದು ಮಾಡೋಕ್ಕಲ್ಲ, ಕಾನೂನು ವಿರುದ್ಧ ಇದು ಮಾಡೋಕ್ಕಲ್ಲ. ಕಾನೂನು ಹೋರಾಟ ಮಾಡೋದಕ್ಕೆ ನಾನು ಸಂಪೂರ್ಣವಾಗಿ ಅವರಿಗೆ ಸಹಕಾರವನ್ನು ನಾವು ಕೊಡ್ತೀವಿ. ಸರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಕೋವಿಡ್ ಹೇಗಿದೆ? ಕೋವಿಡ್ದು ಏನು ಈಗ ಸದ್ಯಕ್ಕೆಲ್ಲ ಅಂತ ಏನು ರ್ಯಾಂಪೆಂಟ್ ಇಲ್ಲ, ಬಟ್ ರ್ಯಾಂಪೆಂಟ್ ಆಗದೆ ಇರ್ತಕ್ಕಂಥ ಈಗ ತಾನೇ ನಾವು ಹೋಗಿ ಫ್ರೀ ಮಾಸ್ಕು ಅವೇರ್ನೆಸ್ಸು ಇದೆಲ್ಲ ಕೊಡಬೇಕಾಗ್ತದೆ. ಜನರು ಕೂಡ ಸ್ವಲ್ಪ ಮರ್ತು ಬಿಟ್ಟಾರೆ ಕೋವಿಡ್ದು. ಸ್ವಲ್ಪ ಅದನ್ನ ಗಮನ ಇಟ್ಕೊಂಡು ಸ್ವಲ್ಪ ಹುಷಾರಾಗಿ ಜವಾಬ್ದಾರಿ ಈಗ ಜನರಿಗಿಂತ ಸಹಕಾರ ಮಾಡೋದಕ್ಕೆ ಇನ್ಯಾರೂ ಇಲ್ಲ. ಯಾವುದೇ ಸರ್ಕಾರದವರು ಕೂಡ ಏನೇ ಮಾಡೋದಿಲ್ಲ, ಜನರು ಸಹಕಾರ ಮಾಡೋದು ಒಳ್ಳೆಯದು. ಸ್ವಲ್ಪ ಆ ಕಡೆ ಗಮನ ಇರಲಿ. ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಭಾಳ ಜವಾಬ್ದಾರಿಯನ್ನು ತಂದಿದೆ, ಇಲ್ಲ ಅಂತ ಹೇಳಲ್ಲ. ಆ ಜವಾಬ್ದಾರಿತ್ವ ಹೆಜ್ಜೆ ಇಡೋದು ಒಳ್ಳೆಯದು. ಸರ್, ಶಿವಮೊಗ್ಗ ಜಿಲ್ಲೆ ಕೂಡ 10 ಪಾಸಿಟಿವ್ ಕೇಸ್ ಮತ್ತೆ ಅದೇ ಏನು ಕಾನ್ಸ್ಟೆಂಟ್ ಟೆಸ್ಟಿಂಗು ಅದೆಲ್ಲ ಏನು ಗೈಡ್ಲೈನ್ಸ್ ಏನಿದೆ, ನಾವೆಲ್ಲ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸರ್ಕಾರದ ಗೈಡ್ಲೈನ್ಸ್ನ ನಾವು ಫಾಲೋ ಮಾಡಿದಾಗ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ಹುಷಾರಾಗಿ ಜವಾಬ್ದಾರಿತ್ವ ಮಾಡಬೇಕಾಗುತ್ತೆ. ಆಮೇಲೆ 7 days ಕ್ವಾರಂಟೈನ್ ಹಾಕಿದ್ದಾರೆ. ಇವಾಗ ಏನಾದರೂ ಯಾರಿಗಾರು ಪಾಸಿಟಿವ್ ಅಂತೇಳಿ ನಮಗೂ ಕೂಡ ಏನೋ ಸ್ವಲ್ಪ ಇಲ್ಲ ಹುಷಾರಿಲ್ಲ, ಒಂದು ಶೀತ ನೆಗಡಿ ಅಂದರೆ ಕುಕ್ಕಂತ ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಅದು ಬೇರೆಯವ್ರಿಗೂ ಸಹಕಾರ. ಕಚೇರಿಗೆ ಹೋಗ್ಬಿಟ್ಟು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ನೋಡಿ, ನನ್ನ ಗಮನಕ್ಕೆ ಬಂದಿದೆ, ಸರ್ಕಾರ ಇದ್ದು ಈ ಥರ ನನ್ನ ಗಮನಕ್ಕೆ ಬಂದಿದೆ. ಅದನ್ನು ನಾನು ಭಾಳ ಜವಾಬ್ದಾರಿತ್ವವಾಗಿ ನಾನು ಆ ವಿಚಾರನ ತಗೊಳ್ತೀನಿ. ನಾನು ಅವ್ರ ಕನೆಕ್ಟೆಡ್ ಮಂತ್ರಿಗಳಿಗೆ ಮಾತಾಡಿ ಆ ವಿಚಾರ ಏನು ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಒಂದು ಕಡೆ ಶಾಸಕರು ಇರ್ತಾರೆ, ಅವ್ರಿಗೂ ಕೂಡ ನಾವು ಗೌರವನ ಕೊಡಬೇಕಾಗ್ತದೆ. ಅಲ್ಲಿ ಅಧಿಕಾರಿಗಳು ಕೂಡ ಕೊಡಬೇಕಾಗ್ತದೆ, ಇದು ಮಾಡೋಕ್ಕಾಗ್ತದೆ. ಅದನ್ನು ನಾನು ಮಾಧ್ಯಮದಲ್ಲಿ ಮೂಲಕ ನಾನು ತಿಳ್ಕೊಂಡೆ. ಅದನ್ನು ನೋಡೋಣ, ನಾನು ಅದೇನು ವಿಚಾರ ಅಂತೇಳಿ ಡೆಪ್ತ್ ನೋಡಬೇಕಾಗ್ತದೆ. ಅವರು ಯಾಕೆ ಯಾವ ರೀತಿ ಇಷ್ಟೊಂದು ಅದೇ ನಾನು ಹೇಳಿದ್ನಲ್ಲ, ಅವಶ್ಯಕತೆ ವೇಗವಾಗಿ ಈ ಥರ ರೀತಿಯಲ್ಲಿ ಅವಶ್ಯಕತೆ ಇತ್ತ ಅಂತಕ್ಕಂಥದ್ದು ಸರ್ಕಾರ ನಿಭಾಯಿಸಬೇಕು, ಅಲ್ಲ ಮಾಡಬೇಕಾಗುತ್ತೆ. ಕೆಲಸ ಕಾರ್ಯಗಳು ಅಂತ ಹೇಳಿದಾಗ ಎಲ್ಲರೂ ಸೇರ್ ಮಾಡಬೇಕು. ಎಲೆಕ್ಟೆಡ್ ಪರ್ಸನ್ಸ್ಗೂ ಗೌರವ ಕೊಡಬೇಕು. ಅಲ್ಲ ಗೊತ್ತು, ಸಿ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ವಿಚಾರ ಮಾಡಿ ಅಂತ ತೀರ್ಮಾನ. ಶಾಲೆಗಳಲ್ಲಿ ಮಕ್ಕಳಿಗೆ